ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನುಪಾಟೀಲ್. ಇವತ್ತು ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇರುವಂತಹ ವಿಚಾರ, ಎಲ್ಲೆಡೆ ಕೂಡ ಒಂದು ರೀತಿಯಾಗಿ ಮನ ಕಲಕುವಂತಹ ಘಟನೆ. ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಒಂದು ವಿಚಾರ ಸದ್ದು ಸುದ್ದಿ ಆಗ್ತಾ ಇರುವಂಥದ್ದು ನೀಟ್. ರಾಜಸ್ಥಾನ ಗುಜರಾತ್ನಲ್ಲಿ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ. 14 ಜನ ಸ್ಟೂಡೆಂಟ್ಸ್ನ ಜೀವ ಅಂತ ಹೇಳಿದ್ರೆ ಆ ಜೀವಕ್ಕೆ ಬೆಲೆನೇ ಇಲ್ವಾ? ಆ ಜೀವ ಲೆಕ್ಕಕ್ಕೆ ಇಲ್ವಾ? ಹಾಗಾದ್ರೆ ನ್ಯಾಯ ಸಿಗತ್ತಾ? ಅಷ್ಟು ಹೋರಾಟಗಳು ನಡೀತಾ ಇದೆ. ಬಟ್ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಏನಾದರೂ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಬಹುದಾ, ಅಥವಾ ಈಗಲೇ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆಯಾ ಅನ್ನುವಂತಹ ಸಂಶಯ ಒಂದು ಕಡೆ. ಬಿಕಾಸ್ ಆ ಪ್ರೊಟೆಸ್ಟ್ನಲ್ಲಿ ಕೇಳಿಬರ್ತಾ ಇರುವಂತಹ ಘೋಷವಾಕ್ಯಗಳು, ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಅಂಶ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಈ ಹಿಂದೆ ನೇಪಾಳದಲ್ಲಿ ಆಗಿರುವಂತಹ ಒಂದು ಪ್ರತಿಭಟನೆ, ಅಲ್ಲಿ ಕೇಳಿಬರ್ತಾ ಇರುವಂತಹ ಮಾತುಗಳು ಇಲ್ಲೂ ಕೂಡ ಕೇಳಿಬರ್ತಾ ಇದೆ. ಪ್ರೊಟೆಸ್ಟನ್ನು ಯಾಕಾಗಿ ಮಾಡಬೇಕು? ಆಗ್ತಾ ಇರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ದಕ್ಕಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂತಹ ಪ್ರೊಟೆಸ್ಟ್ ಈಗ ಬೇರೆ ರೀತಿಯಾದಂತಹ ತಿರುವನ್ನು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆಯಾ? ಕಂಪ್ಲೀಟ್ ಆಗಿ ಮುತ್ತಿಗೆ ಆಗ್ತೀವಿ, ಸಂಸತ್ತನ್ನ ಸುಟ್ಟು ಹಾಕ್ತೀವಿ, ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳಿಂದ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇರೋದು ಒಂದು ಕಡೆ ಆದರೆ, ಇದು ಮುಂದೆ ಯಾವ ರೀತಿಯಾದಂತಹ ತಿರುವುಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ಗೊಂದಲಗಳು ಮತ್ತೊಂದು ಕಡೆ ಇದೆ. ಆ್ಯಂಡ್ ಒಂದು ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಪ್ರೊಟೆಸ್ಟ್ಗಳಿಗೆ ಅಂದರೆ ವಿದ್ಯಾರ್ಥಿಗಳ ಪರವಾಗಿ ದನಿ ಎತ್ತುವಂತಹ ಒಂದು ಸಂದರ್ಭದಲ್ಲಿ ಕಲಾವಿದರು ಅಂತ ಬಂದಂತಾಗ ಒಂದಷ್ಟು ಫಾಲೋವರ್ಸ್ ಇರ್ತಾರೆ. ಅವರು ಸ್ಟೂಡೆಂಟ್ಸ್ ಪರವಾಗಿ ನಿಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಅವರ ಪರವಾಗಿ ದನಿ ಎತ್ತುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಗಳನ್ನು ನಿಷ್ಪಕ್ಷಪಾತವಾಗಿ ರಾಜಕೀಯ ಇಲ್ಲದೇನೆ ಮುಂದುವರಿಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ತಾರೆಯರು ಕೂಡ ಈ ಒಂದು ವಿಚಾರವಾಗಿ ದನಿ ಎತ್ತಿದ್ದಾರೆ. ರಮ್ಯಾ ಅವರು ಆಗಿರ್ಬೋದು, ಕಿಶೋರ್ ಕುಮಾರ್ ಅವರಾಗಿರ್ಬೋದು, ಆ್ಯಂಡ್ ಪ್ರಕಾಶ್ ರೈ ಆಗಿರ್ಬೋದು. ಅವರು ಡೇ ಒನ್ನಿಂದನೂ ಕೂಡ ಯಾವಾಗ ಆ ಕಾಕ್ರೋಚ್ ಪಾರ್ಟಿ ಅನ್ನೋದು ಸೃಷ್ಟಿ ಆಯಿತು ಆಗಿಂದನೂ ಕೂಡ ಅವರು ಯಾವಾಗ ಬೆಂಗಳೂರಿಗೆ ಹೊರಟು ಬಂದರು, ಅಭಿಯಾನವನ್ನು ಕೈಗೊಂಡ್ರು, ಆ ಸಂದರ್ಭದಲ್ಲಿನೇ ಪ್ರಕಾಶ್ ರೈ ಅವರಿಗೆ ಸಪೋರ್ಟನ್ನು ನೀಡ್ತಾ ಬಂದರು. ಈಗಲೂ ಕೂಡ ಅವರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋದಂಥ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ಡೇ ಒನ್ನಿಂದನೂ ಕೂಡ ಈಗ 20 ದಿನಗಳಿಂದನೂ ಕೂಡ ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಸರ್ಕಾರ ಗಮನವನ್ನು ಹರಿಸೋದಕ್ಕೆ ಮುಂದಾಗೋದೇ ಇಲ್ಲ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಅವರ ಪ್ರಾಣಕ್ಕೆ, ಅವರ ಜೀವಕ್ಕೆ, ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಲೆನೇ ಇಲ್ವಾ? ಹಾಗಾದರೆ ಯಾವಾಗ ಅದು ಅತಿರೇಕಕ್ಕೆ ಹೋಯಿತು, ಅವ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಯಾವಾಗ ದನಿಗಳು ಅವರ ಪರವಾಗಿ ದನಿ ಎತ್ತೋದಕ್ಕೆ ಶುರುವಾಯಿತು, ಆಗ ಪ್ರೊಟೆಸ್ಟ್ನ ನಿಲ್ಲಿಸೋದಿಲ್ಲ ಅವರು ಅನ್ನುವಂಥದ್ದಂತೂ ಕ್ಲಾರಿಟಿ ಸಿಕ್ಕಾಯಿತು. ಅದಾದ ಮೇಲೆ ನಾಟಕೀಯವಾಗಿ ಅವ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ನಡೀತು. ಬಟ್ ಫೈನಲಿ ನ್ಯಾಯ ಸಿಗ್ತಾ? ಹಾಗಾದರೆ ಏನಾಗ್ತಾ ಇದೆ? ನೀಟ್ ಬೇಕಾ? ವಿದ್ಯಾರ್ಥಿಗಳ ಭವಿಷ್ಯ ಸುಗಮವಾಗಬೇಕು, ಅವರಿಗೆ ಒಳಿತಾಗಬೇಕು, ಪ್ರಯೋಜನಕಾರಿ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾಡುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅವರು ತಮ್ಮ ಭವಿಷ್ಯಕ್ಕಾಗಿ ಮುಂದಿನ ಒಂದು ಕನಸುಗಳನ್ನು ಕಟ್ಟಿಕೊಂಡು ಶ್ರಮ ವಹಿಸಿ ಹಗಲು ರಾತ್ರಿ ಅಂತ ನೋಡದೆ ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯಿಂದನೇ ಒಂದು ರೀತಿಯಾಗಿ ತಪಸ್ಸನ್ನು ಮಾಡಿರ್ತಾರೆ. ಕಂಪ್ಲೀಟಾಗಿ ಎಲ್ಲರನ್ನೂ ಬಿಟ್ಟುಬಿಟ್ಟು ತಾವಾಯಿತು, ತಮ್ಮ ಕೋಣೆ ಆಯಿತು, ತಮ್ಮ ಪುಸ್ತಕ ಆಯಿತು, ಇಷ್ಟೇ ಅವರ ಪ್ರಪಂಚ ಆಗಿರುತ್ತೆ. ಆ ಎಕ್ಸಾಮ್ಸನ್ನು ಪಾಸ್ ಮಾಡೋದು ಒಂದೇ ಅವರ ಗುರಿಯಾಗಿರುತ್ತೆ. ಹೀಗಿರುವಾಗ ಒಂದು ಟೆಲಿಗ್ರಾಮ್ ಅನ್ನುವಂತಹ ಆ್ಯಪ್, ವಿದ್ಯಾರ್ಥಿಗಳ ಒಂದು ಒಳಿತಿಗಾಗಿ ಉಪಯೋಗವಾಗಬೇಕಾಗಿದ್ದಂಥ ಟೆಲಿಗ್ರಾಮ್ ಅವರ ಜೀವವನ್ನೇ ಕಿತ್ತು ತಿಂತಾ ಇದೆ. ನೋಡಿ, ಅದರಲ್ಲೇ ಪೇಪರ್ ಲೀಕ್ ಆಗುತ್ತೆ, ಅದರಲ್ಲೇ ಪೇಮೆಂಟ್ ಹಾಕಬೇಕು, ಅದರಲ್ಲೇ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಗಳು ಸಿಗಬಾರ್ದು. ಈಗ ವಾಟ್ಸಪ್ಪಲ್ಲಿ ಮತ್ತೆಲ್ಲೋ ಆದರೆ ಈಸಿಯಾಗಿ ನಾವು ತಗಲಾಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಕಿರಾತಕರು ಮಾಡಿರುವಂಥದ್ದು ಟೆಲಿಗ್ರಾಮ್ ಮುಖೇನ. ಅಲ್ಲೇ ಹೋಗಿ ದುಡ್ಡು ಹಾಕುವಂಥ ಒಂದು ಫೆಸಿಲಿಟಿ, ಅಲ್ಲೇ ಕ್ವಶನ್ ಪೇಪರ್ಸ್ ಲೀಕ್ ಆಗುತ್ತೆ. 14 ಜನ ಜೀವವನ್ನು ಕಳ್ಕೊಂಡಿರುವಂಥದ್ದು ರಾಜಸ್ಥಾನದಲ್ಲಿ. ಇದು ಹೀಗೆ ಮರುಕಳಿಸ್ತಾ ಹೋದರೆ ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಜೀವನ, ತಮ್ಮ ಮಕ್ಕಳ ಬಗ್ಗೆ ಕನ್ಸ್ಕೊಟ್ಟಿರುವಂತಹ ಆ ಪೇರೆಂಟ್ಸ್ ಕತೆ ಏನಾಗಬೇಕು? ಈ ವಿಚಾರ ಬಗ್ಗೆ ಸೋನಾಕ್ಷಿ ಸಿನ್ಹಾ ಅವರು ನಡೆಸಿದಂತಹ ಒಂದು ಉಪವಾಸ ಸತ್ಯಾಗ್ರಹ, ಅದಕ್ಕೂ ಕೂಡ ಬೆಲೆ ಸಿಗ್ತಾ ಇಲ್ಲ. ಫೈನಲಿ ಸಿಕ್ಕಿದ್ದೇನು ಫಲಿತಾಂಶ? ಲಾಠಿ ಏಟು.
ವಿದ್ಯಾರ್ಥಿಗಳಿಗೆ. ಫೈನಲಿ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು PILನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ, ಅಟ್ ಲೀಸ್ಟ್ ಗೊತ್ತಿಲ್ಲ ಇಟ್ ಈಸ್ ರೈಟ್ ಆರ್ ರಾಂಗ್, ಒಂದು 5 ನಿಮಿಷ ಟೈಮನ್ನು ಕೊಟ್ಟು, ಸಮಯವನ್ನು ಕೊಟ್ಟು, ಅಲ್ಲಿ 14ರಿಂದ 20 ಜನ 21 ಜನ ಜೀವವನ್ನು ಕಳೆದುಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 5 ನಿಮಿಷ ಟೈಮನ್ನು ಕೊಟ್ಟು ಆ ವಿಡಿಯೋವನ್ನು ನೋಡೋದಕ್ಕೆ ಸಮಯ ಇಲ್ವಂತೆ. ಕೋರ್ಟ್ ಟೈಮ್ ಹಾಳಾಗುತ್ತೆ, ನಮ್ಮ ಕೋರ್ಟ್ ಟೈಮನ್ನು ಹಾಳು ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಪಾಸ್ ಆಗಿದ್ದಾರೆ. ಸೊ ನ್ಯಾಯ ಎಲ್ಲಿ ಸಿಗುತ್ತೆ ಹಾಗಿದ್ರೆ ಇದಕ್ಕೆ? ತಲಪತಿ ವಿಜಯ್ ಅವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ಈ ವಿಚಾರದ ಬಗ್ಗೆ. ನೀಟ್ ಅನ್ನುವಂಥದ್ದು ಎಷ್ಟು ಉಪಯೋಗಕಾರಿ, ಎಷ್ಟು ಒಳಿತಾ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳೇ ಜಾಸ್ತಿ ಇದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿಬಿಡಿ. ಅವರವರ ಏನು ಸ್ಟೇಟಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಎಕ್ಸಾಮ್ಸ್, ಅಲ್ಲೇ ಅವ್ರಿಗೆ ಬೇಕಾದರೆ ನಡ್ಸ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಓಕೆ ಫೈನ್, ಈ ರೀತಿಯಾಗಿ ಸೆಂಟ್ರಲ್ ಅಂಡರಲ್ಲಿ ಏನಿದೆ ಅದು ಬೇಡ, ಸ್ಟೇಟ್ ಅಂಡರಲ್ಲೇ ಕೊಡಿ ಅಂತ ಹೇಳ್ಬಿಟ್ಟು ವಿಜಯ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಇದು ಕೂಡ ಒಂದು ರೀತಿಯಾಗಿ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ. ಈ ವಿಚಾರದ ಬಗ್ಗೆ ಯಾವುದೇ CM ಆಗಲಿ ಮಾತಾಡಿಲ್ಲ, ಪ್ರೊಟೆಸ್ಟನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. DK ಶಿ ಅವರು ಕೂಡ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರು, ಮತ್ತು ಅವ್ರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾರೆ ಅವ್ರನ್ನ ಟಚ್ ಮಾಡೋ ಆಗಿಲ್ಲ, ಬಿಕಾಸ್ ಅವರು ಕರ್ನಾಟಕದ CM, ಅವ್ರನ್ನ ಟಚ್ ಮಾಡಬೇಡಿ ಅನ್ನಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಹೋಗ್ತಾರೆ, ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈಗ ಆಲ್ರೆಡಿ ಬಿಟ್ಟು ಕೂಡ ಕಳಿಸಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಮತ್ತೊಂದು ಕಡೆ ಎಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೋ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಧರ್ಮೇಂದ್ರ ಅವರು ಬಳಸಿದಂತಹ ಒಂದು ಪದ, ಇವೆಲ್ಲ ಜಿರಳೆಗಳು, 1 ಮಿಲಿಯನ್ ಫಾಲೋವರ್ಸ್ ಬೆಂಗಳೂರಿಗೆ ಬರ್ತಾರೆ, ಹೋರಾಟವನ್ನು ನಡೆಸ್ತಾರೆ, ಬಟ್ ಆದರೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಸಲ್ಯೂಷನ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಹಾಗಿದ್ರೆ ಈ ರೀತಿಯಾದಂಥ ಒಂದು ನೀಟ್ ಬೇಕಾ? ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಸೃಷ್ಟಿಯಾಗತ್ತಾ ಅಥವಾ ನಾಶವಾಗತ್ತಾ? ಸ್ಯಾಂಡಲ್ವುಡ್, ಬಾಲಿವುಡ್ ತಾರೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವಂಥದ್ದು. ಸಾಕಷ್ಟು ಜನ ಸ್ಟೂಡೆಂಟ್ಸ್ನ ಪರವಾಗಿ ನಿಂತಿದ್ದಾರೆ. ನಿಶ್ವಿಕಾ ನಾಯ್ಡು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ, ಜೊತೆಗೆ ಈ ರೀತಿಯಾದಂಥ ಒಂದು ವಿಚಾರಗಳಿಗೆ ಕೈ ಜೋಡಿಸ್ತಾರೆ. ನೋಡಬೇಕು ಇದು ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಬಾಲಿವುಡ್ನಲ್ಲಿ ನೋಡ್ತಾ ಹೋಗೋದಾದರೆ ಸೋನಾಕ್ಷಿ ಸಿನ್ಹಾ ಅವರು ಕೈ ಜೋಡಿಸಿದ್ದಾರೆ, ರಮ್ಯಾ ಅವರು, ಕಿಶೋರ್ ಕುಮಾರ್ ಅವರು, ಪ್ರಕಾಶ್ ರೈ ಅವರು, ಯುವರಾಜ್ ಕುಮಾರ್, ಕವಿರಾಜ್ ಖ್ಯಾತ ಸಾಹಿತಿಗಳು, ಜೊತೆಗೆ ವೀರಕಪುತ್ರ ಶ್ರೀನಿವಾಸ್, ಈ ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಇವರು ಕೂಡ ಈ ರೀತಿಯಾದಂಥ ಸಮಸ್ಯೆಗಳು, ಸಾಮಾಜಿಕ ಹೋರಾಟಗಾರರು, ಎಲ್ಲ ಕಡೆ ಕೂಡ ಇವರು ದನಿ ಎತ್ತಾನೆ ಇರ್ತಾರೆ. ಸೊ ಫೈನಲಿ ಹೋರಾಟ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇರುವಂಥದ್ದು, ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು, ಇದು ಬೇಕಾ ಬೇಡ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇರುವಂಥದ್ದು. ಮೊದಲನೇದಾಗಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯೂನಿಯನ್ ಆಯಿತು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಯಿತು, ಈಗ ಮೋದಿವರೆಗೂ ಬಂದಿದೆ ರಿಸೈನ್ ಮಾಡಬೇಕು ಅನ್ನುವಂಥ ಮಾತು. ಹಾಗಿದ್ರೆ ಧರ್ಮೇಂದ್ರ ಅವರು ಆ ಪಟ್ಟವನ್ನು ಬಿಟ್ಟರೆ, ರಿಸೈನ್ ಮಾಡಿದ್ರೆ ಆಗ್ತಾ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಸರಿ ಹೋಗುತ್ತಾ? ಯೂನಿಯನ್ ಮಿನಿಸ್ಟರ್ ಆಯಿತು, ಕ್ಯಾಬಿನೆಟ್ ಮಿನಿಸ್ಟರ್ ಆಯಿತು, ಫೈನಲಿ ಮೋದಿಗೆ ಬಂದು ನಿಂತಿದೆ. ಸೊ ಆಗ ಎಲ್ಲಿ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುತ್ತೋ ಇದು ಅನ್ನುವಂಥ ಸಂಶಯ ಕೂಡ ಮೂಡುತ್ತೆ. ಅವರೆಲ್ಲ ರಿಸೈನ್ ಮಾಡಿಬಿಟ್ರೆ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತಾ? ನಮಗೆ ಫೈನಲಿ ಬೇಕಾಗಿರೋದು ಸಲ್ಯೂಷನ್, ಆ ಹೋದಂತಹ ಜೀವಗಳಿಗೆ ನ್ಯಾಯ. ಅದಕ್ಕೆ ಕೊಡ್ಸೋಕ್ಕಾಗೋದಿಲ್ಲ, ಜೀವ ವಾಪಸ್ ತರಕ್ಕಂತೂ ಆಗೋದಿಲ್ಲ. ಬಟ್ ಮುಂದೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸದೇ ಇರೋದಕ್ಕೆ ಏನು ಮಾಡಬಹುದು, ಇದ್ರ ಬಗ್ಗೆ ಆಲೋಚನೆ ಮಾಡೋಣ. ಪ್ರೊಟೆಸ್ಟ್ ಮಾಡೋದ್ರಿಂದಾಗಿ ಒಳಿತಾಗಬೇಕೇ ಹೊರತು ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಆಗಬಾರ್ದು, ಅದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ಬಾರ್ದು. ಇದು ನಮ್ಮ ಕಳಕಳಿಯಾಗಿರುತ್ತೆ. ಈ ಒಂದು ವಿಚಾರಕ್ಕೆ ಸ್ಯಾಂಡಲ್ವುಡ್, ಬಾಲಿವುಡ್ ತಾರೆಯರು ಕೈ ಜೋಡಿಸಿರುವಂಥದ್ದು, ಕಲಾವಿದರು ಕೈ ಜೋಡಿಸಿರುವಂಥದ್ದು ನಿಜಕ್ಕೂ ಅಂದರೆ ಯಾವುದೇ ರೀತಿಯಾದಂತಹ ಈ ಪಾಲಿಟಿಕ್ಸ್ನ ಇದರಲ್ಲಿ ಇನ್ವಾಲ್ವ್ ಮಾಡದೆ ಯುವರಾಜ್ ಕುಮಾರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದರಲ್ಲಿ ರಾಜಕೀಯ ಅನ್ನುವಂಥದ್ದು ಬರೋದಿಲ್ಲ, ಮಾನವೀಯತೆ ಮುಖ್ಯ ಅಂತ ಹೇಳ್ಬಿಟ್ಟು ಕೈ ಜೋಡಿಸಿದ್ದಾರೆ. ಫೈನಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆ ಹೇಳಿಕೆ, ಆಗ್ತಾ ಇರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕಂಟೆಂಟ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.